ಹಲೋ ದುರ್ಗನ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೋಜ ವಿಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನ್ಯೂಸಲ್ಲೆಲ್ಲ ಬಂದಿತ್ತು, ಹಾಗೆ ಹಿಂದೂ ಮಹಾಗಣಪತಿ ಪೇಜಲ್ಲೂ ಕೂಡ ಹಾಕಿದ್ರು. ಹಿಂದೂ ಗಣಪತಿ ವಿಗ್ರಹ ಏನಿದೆ ಅದು ಇವತ್ತು ಚಿತ್ರದುರ್ಗಕ್ಕೆ ಬರುತ್ತೆ ಅಂತ 4 ಗಂಟೆಗೆ ಬರುತ್ತೆ ಅಂತಂದು ಹಾಕಿದ್ರು. ಸೊ ನಾವು ಬಂದಿರ್ಬೋದು ಆಲ್ರೆಡಿ ಅಂತಂದು, ಎಲ್ಲಿ ಕೂಡಿಸಿದ್ದಾರೆ ಆಲ್ರೆಡಿ ಕೂಡಿಸಿದ್ರೆ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇರುತ್ತಲ್ವ, ಹೇಗಿದೆ ಏನು ಎತ್ತ ಎಲ್ಲ ನೋಡೋಣ ಅಂತಂದು ಹೋಗಿದ್ವಿ. ಲೈಟಿಂಗ್ಸು ನಿಮಗೆ ಕಾಣುತ್ತೆ ನೋಡಿ ಲೆಫ್ಟ್ ಸೈಡಲ್ಲಿ. ಈ ಸಲ ಯಾವ ಥೀಮ್ ಮೇಲೆ ಮಾಡಿದ್ದಾರೆ ಅಂತಂದು ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಂದರೆ 27ಗೆ ನಾವು ಒಳಗೆ ಹೋಗ್ಬೋದು, ಆಗ ಗೊತ್ತಾಗುತ್ತೆ. ಬಟ್ ರಶ್ ಇರುತ್ತೆ 27ಗೆ ಹೋಗೋಕ್ಕಾಗಲ್ಲ ನನಗನ್ನಿಸ್ದಂಗೆ. ಆಮೇಲೆ ಯಾವಾಗಾದರೂ ಹೋಗಿ ಕವರ್ ಮಾಡ್ಕೊಂಡು ಬರ್ಬೋದು. ಆಗಲೇ ಬಂದಿದೆ ಅಂತಂದು ನಾವು ಅಂದ್ಕೊಂಡಿದ್ವಿ. ಬಟ್ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಎಲ್ಲ ಬೈಕಲ್ಲಿ ಓಡಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಜನ ಓಡಾಡ್ತಾ ಇದ್ದಾರೆ. ಯಾಕೆ ಅಂತ ನೋಡಿದ್ರೆ ಆಗ ಮುಂದಕ್ಕೆ ಹೋದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಜನ ನೋಡಿ. ಈಗ ನೋಡ್ತೀರ ನೋಡಿ ಎಷ್ಟು ಜನ ಇದ್ದಾರೆ ಮುಂದೆ. 11:21 ಆಲ್ರೆಡಿ. ಈ ಟೈಮಲ್ಲಿ ಇಷ್ಟೊಂದು ಜನ ಯಾಕಪ್ಪ ಅಂತಂದು ನೋಡಿದ್ರೆ, ಆಮೇಲೆ ಅವ್ರ ಅಫಿಷಿಯಲ್ ಪೇಜಲ್ಲೂ ನೋಡಿದ್ವಿ, ಇನ್ನೂ ಹಿಂದೂ ಮಹಾಗಣಪತಿ ಬಂದಿಲ್ಲ ಊರಿಗೆ ಅಂತ. ಚಿತ್ರದುರ್ಗಕ್ಕೂ ಬಂದಿಲ್ಲ, ಪ್ಲೇಸ್ ಚೇಂಜ್ ಆಗಿತ್ತು. ಚಳ್ಳಕೆರೆ ಗೇಟಿಗೆ ಬರುತ್ತೆ ಅಂತಂದು ಹಾಕಿದ್ರು. ಅದಕ್ಕೆ ಇಲ್ಲೆಲ್ಲ ಜನ ನಿಂತಿದ್ದಾರೆ. ನೈಟ್ 11:15 ಆ ಟೈಮಲ್ಲೂ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ನೋಡಿ. ಇದು ನಮ್ಮ ದುರ್ಗದ ಹಿಂದೂ ಮಹಾಗಣಪತಿಗೆ ಇರುವ ಕ್ರೇಜ್ ಅನ್ಬೋದು. ಒಳ್ಳೆಯದು. ನಾವು ಕೂಡ ಹಾಗೆಯೇ ಹಿಂದೂ ಮಹಾಗಣಪತಿ ತೊಗೊಂಬರ್ತಾರೇನೋ ಅಂತ ನೋಡೋಣ ಅಂತ ಸುಮ್ಮನೆ ಹಿಂಗೆ ರೌಂಡ್ ಹೋದ್ವಿ. ಚಳ್ಳಕೆರೆ ಗೇಟಲ್ಲಿ ಒಂದು ರೌಂಡ್ ಹೋಗಿ ವಾಪಸ್ ಬಂದ್ವಿ ಕೂಡ. ಆದರೆ ಇನ್ನೂ ಯಾಕೋ ಬಂದಿರಲಿಲ್ಲ. ಇದೊಂದೇ ಅಲ್ಲ, ನೆಕ್ಸ್ಟ್ ಹೇಳ್ತೀನಿ ಇದಾದಮೇಲೆ ನೋಡಿ. ಇಲ್ಲಿ ನಿಲ್ಸೋಕ್ಕೆ ಅಂತ ಟ್ರೈ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ. ನಿಲ್ಲಿಸಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ. ಯಾಕೋ ಇನ್ನೂ ಲೇಟ್ ಆಗ್ಬೋದು ಅಂತ ಅನ್ನಿಸ್ತು. ಎಲ್ಲ ಸುಮ್ಮನೆ ಇದ್ದರು. ಇಲ್ಲಾಂದರೆ ಇನ್ನೇನು ಗಣಪತಿ ವಿಗ್ರಹ ಬರ್ತಾಯಿದೆ ಅಂತಂದ ತಕ್ಷಣ ಹೇಗೆ ಡೋಲು ಎಲ್ಲ ಬಡಿತಾರೆ ನಿಮಗೆ ಗೊತ್ತಲ್ವ, ಸೌಂಡು ಎಲ್ಲ ಇರುತ್ತೆ. ಬಟ್ ಅದಕ್ಕೇ ಇನ್ನೊಂದು ರೌಂಡ್ 2-3 ರೌಂಡ್ ಹಿಂಗೆ ಹೊಡೆದು ಬರೋಣ ಅಂತ ಹೊರಟ್ವಿ. ಈ ನೈಟ್ ಟೈಮಲ್ಲೂ ಎಷ್ಟೊಂದು ಜನ 11:15 ಟೈಮಲ್ಲಿ ಇದ್ದಿದ್ದು ಈ ಥರ ಟೈಮಲ್ಲೇ ಮಾತ್ರ ಇರ್ತಾರೆ. ಅದು ಗೊತ್ತಿರೋದೇನೆ ನಿಮಗೂ ಎಲ್ಲರಿಗೂ. ಇಲ್ಲಾಂದರೆ ಯಾರೂ ಇರಲ್ಲ, ಫುಲ್ ಖಾಲಿ ಇರ್ತವೆ ರೋಡ್ಗಳು. ಆರಾಮಾಗೆ 1-2 ಗಾಡಿಗಳು ಓಡಾಡ್ತಾ ಇರ್ತವೆ. ಬಟ್ ಇದು ಹಾಗಲ್ಲ. ಈ ಟೈಮಲ್ಲಿ ಎಲ್ಲರೂ ಬಂದು ನಿಂತಿರ್ತಾರೆ, ಒಗ್ಗಟ್ಟು ಏನು ಅಂತಂದು ತೋರಿಸ್ತಾರೆ. ರೌಂಡ್ ಹಾಕ್ಕೊಂಡು ವಾಪಸ್ ಬಂದ್ವಿ ಚಳ್ಳಕೆರೆ ಗೇಟ್ ಹತ್ರನೇ. ಬಟ್ ಇನ್ನೂ ಗಣಪತಿಯ ಆಗಮನ ಆಗಿರಲಿಲ್ಲ ಚಿತ್ರದುರ್ಗಕ್ಕೆ. ಅದಕ್ಕೆ ಸುಮ್ಮನೆ ಹಾಗೆ ಇನ್ನೊಂದು ರೌಂಡ್ ಹಾಕೊಂಬರೋಣ ಅಂತಂದು ಹೊರಟ್ವಿ. ಈ ಹಿಂದೂ ಮಹಾಗಣಪತಿ ಕ್ರೇಜ್ ಏನಿದೆ, ಸೇಮ್ ಮುಂಬೈ ರಾಜ ಗಣಪತಿ ಏನು ಮಾಡ್ತಾರೆ ಅದೇ ಥರ ಕ್ರೇಜ್ ಇರುತ್ತೆ. ಇನ್ನು ವಿಸರ್ಜನೆ ಟೈಮಲ್ಲಂತೂ ಲಕ್ಷಾಂತರ ಜನ ಬರ್ತಾರೆ. 2015ರಿಂದ ಏನೋ ಶುರುವಾಗಿದ್ದು ಅನಿಸುತ್ತೆ ಇದು. ಅಲ್ಲಿಂದನೂ ಜನ ಜಾಸ್ತಿ ಆಗ್ತಾನೇ ಇದ್ದಾರೆ. ವರ್ಷ ಜನ ಜಾಸ್ತಿ ಆಗ್ತಾನೇ ಇದ್ದಾರೆ. ಅಷ್ಟು ಜನ ಬಂದು ಸೇರ್ತಾರೆ ವಿಸರ್ಜನೆ ಟೈಮಲ್ಲಿ ಮಾತ್ರ. ಈ ಟೈಮ್ಗೂ ಕೂಡ ಗಣೇಶ ತೊಗೊಂಬಂದು ಕೂಡಿಸೋವಂಥ ಟೈಮಲ್ಲೂ ಕೂಡ ಜನ ಹೀಗೆ ಇದ್ದಾರೆ, ಅಷ್ಟೇ ಉತ್ಸಾಹದಿಂದ ಇದ್ದಾರೆ. ಇವತ್ತು ಮತ್ತೆ ಇನ್ನೊಂದು ಟೈಮು ವಾಪಸ್ ಹೋಗಿ ನೋಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಅದಕ್ಕೆ ಗಣಪತಿ ಬಂದ ಅಂತ, ಗಣಪತಿನ ತೊಗೊಂಬಂದ್ರ ಅಂತಂದು ನಮಗೂ ಕುತೂಹಲ ಇತ್ತು. ಬಟ್ ಈಗ ನಾವು ಮೇಲ್ಗಡೆಯಿಂದ ಹೋಗ್ತಾಯಿದ್ರೆ ಇಲ್ಲೂ ಜನ ನಿಂತ್ಕೊಂಡಿದ್ದಾರೆ ನೋಡಿ, ಎಲ್ಲ ನೋಡ್ತಾಯಿದ್ರು. ಬಟ್ ಇನ್ನೂ ಗಣಪತಿ ಬಂದಿರಲಿಲ್ಲ. ಇದು ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. 12 ಗಂಟೆ ಹತ್ತಿರ ಇನ್ನೂ ಗಣಪತಿ ಬಂದಿರಲಿಲ್ಲ. ಬಟ್ ಇದಾದಮೇಲೆ ಸ್ವಲ್ಪ ಜೋರಾಗಿ ಈ ತಮಟೆ ಸೌಂಡು, ಡೋಲಿನ ಸೌಂಡು ಕೇಳ್ಸೋಕ್ಕೆ ಶುರುವಾಯಿತು. ನಾವು ಬಂದಿರ್ಬೋದೇನೋ ಅನ್ನೋ ಒಂದು ಕ್ಲೂ ಮೇಲಿಂದ ನೋಡೋಣ ಅಂತಂದು ಇಳಿದು ನೋಡೋಕ್ಕೆ ಹೋದ್ವಿ. ಆಯಿತಾ, ನೋಡಿ ಎಷ್ಟು ಜನ ಇದ್ದಾರೆ ನಿಮಗೆ ತೋರಿಸ್ತೀನಿ. ಸೌಂಡು ಕೂಡ ಭಾರಿ ಚೆನ್ನಾಗಿ ಬಾರಿಸ್ತಾಯಿತ್ತು.
ಗಾಳಿ ಕೇಳಿಸ್ತಾ ಇದೆ ಅನಿಸುತ್ತೆ. ಹೇಗಿದೆ ನೋಡಿ, ಎಷ್ಟು ಜೋರಾಗಿ ಗಾಳಿ ಬರ್ತಿತ್ತು ಅಂದರೆ ನೀವು ನಿಜ ಆ ಲೆವೆಲಿಗೆ ಚಳಿ ಆಗ್ತಿತ್ತಲ್ಲಿ, ಹಂಗೆ ಬರ್ತಾಯಿತ್ತು. ಇವರು ಇನ್ನೊಂದು ಸ್ವಲ್ಪ ಇಂಟೆನ್ಸ್ ಆಗಿ ಜೋರಾಗಿ ಡ್ರಮ್ ಸೌಂಡ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಆಲ್ರೆಡಿ ಹಿಂದೂ ಮಹಾಗಣಪತಿ ಬಂತು ಅಂತಂದೇ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಕಾದ್ವಿ ಅಲ್ಲಿ, 12-12:30ವರೆಗೂ ಕಾದಿದ್ದೀವಿ. ಬಟ್ ಇನ್ನೂ ಬರಲಿಲ್ಲ. ಆಮೇಲೆ ಅಫಿಷಿಯಲ್ ಪೇಜಲ್ಲಿ ನೋಡಿದ್ರೆ ಇನ್ನೂ ಆನ್ ದಿ ವೇ, ಚಿತ್ರದುರ್ಗ ಎಂಟ್ರಿ ಆಗಿದ್ದರು 12:30 ಅಂತ ಗೊತ್ತಾಯಿತು. ಬಟ್ ನಮಗೆ ಆಲ್ರೆಡಿ ಲೇಟ್ ಆಗಿದ್ದರಿಂದ, ಬೆಳಗ್ಗೆ ಕೆಲಸ ಇದ್ದಿದ್ದರಿಂದ, ಬೇರೆ ಕೆಲಸಗಳಿರ್ತಾವಲ್ವ, ಮಾಡಲೇಬೇಕು. ಅದಕ್ಕೇ ವಾಪಸ್ಸು ಮನೆಗೆ ಹೊರಟ್ವಿ ನಾವು. ಬಟ್ ಏನು ಹೇಳ್ಬೋದು ಅಂತಂದರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿಂದೂ ಮಹಾಗಣಪತಿ ಚಿತ್ರದುರ್ಗಕ್ಕೆ ಆಗಮಿಸುತ್ತೆ. ಹಾಗೆಯೇ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಪೂಜೆಗೋಸ್ಕರ ಅಲ್ಲಿ ಗಣಪತಿನ ತಂದು ಕೂಡಿಸ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೂ ಕೆಲಸ ಇರಲಿಲ್ಲ ಅಂದಿದ್ರೆ ಬೆಳಿಗ್ಗೆನೇ ನೋಡ್ಬೋದಾಗಿತ್ತು. ಬಟ್ ಕೆಲಸ ಇರೋದ್ರಿಂದ ಬೇಗ ಎದ್ದೇಳಬೇಕು. ಹಾಗೆಯೇ ಹ್ಯಾಟ್ಸ್ ಆಫ್ ಟು ಆಲ್ ದೋಸ್ ಪೀಪಲಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಎನರ್ಜೆಟಿಕ್ ಆಗಿ ವೆಯ್ಟ್ ಮಾಡ್ತಾಯಿದ್ರು ಅಂದರೆ. ಸೊ ಇನ್ನೊಂದು ಸ್ವಲ್ಪ ಜನ ಲೈವಲ್ಲೂ ಹಾಕ್ತಾಯಿದ್ರು, ಅಷ್ಟು ದೊಡ್ಡ ಗಣಪತಿ ತರಬೇಕು ಅಂದರೆ ಕಷ್ಟ ಆಗುತ್ತೆ, ಮೆಲ್ಗೆ ಬನ್ನಿ ಅಂತಲೂ ಹಾಕ್ತಾಯಿದ್ರು. ಇದೆಲ್ಲನೂ ಇದೆ. ಸೊ ಅಷ್ಟೇ ಸಪೋರ್ಟು ಜನರಿಂದನೂ ಇದ್ದರೆ ಮಾತ್ರ ಇಂಥದ್ದೆಲ್ಲ ಮಾಡೋಕ್ಕಾಗೋದು. ಸಪೋರ್ಟ್ ಜನರದ್ದು ಹಾಗೇ ಇದೆ. ಹಾಗೆಯೇ ಅರೇಂಜ್ ಮಾಡ್ತಿರೋರು ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವ್ರಿಗೆ ಇದೇ ಥರ ಈ ಹಿಂದೂ ಮಹಾಗಣಪತಿ ವರ್ಷ ಏಳ್ಗೆ ಆಗ್ತಾ ಇರಲಿ ಅಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಆಗುತ್ತೆ ಕೂಡ. ಹಾಗೆ ನಿಮಗೆ ಈ ನನ್ನ ಕಿರು ವಿಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗಣಪತಿ ಬಂದ ಮೇಲೆ ಆದರೆ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಓಕೆ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.